ಹಲೋ ವೀಕ್ಷಕರೇ, ಹೇಗಿದ್ದೀರಾ ಎಲ್ಲ? ಯಾವಾಗಲೂ ಸಿಂಗಲ್ ಟಾಪಿಕ್ನ ಬಗ್ಗೆ ವಿಡಿಯೋ ಮಾಡಿ ಸ್ವಲ್ಪ ಬೋರ್ ಆಗ್ತಾ ಇದೆ. ಸೊ ಹಾಗಂತ ಅಂದರೆ ನನಗೆ ಬೋರ್ ಆಗ್ತಾ ಇದೆ, ನಿಮಗೂ ಆಗ್ತಾ ಇರ್ಬೋದು. ಹಾಗಂತ ಇವತ್ತು ಸ್ವಲ್ಪ ಇಂಟ್ರೆಸ್ಟಿಂಗ್ ಕ್ಯೂರಿಯಾಸಿಟಿ ಇರುವ ಟಾಪಿಕ್ನ ಬಗ್ಗೆ ಅಂದರೆ ಮಾತನಾಡಲಿದ್ದೇವೆ. ಹಾಗೆ ಇದೊಂದು ಉತ್ತಮ ನಾಲೆಡ್ಜ್ ಶೇರಿಂಗ್. ಓಕೆ, ತುಂಬ ಬ್ರೀಫಾಗಿ ಹೋಗ್ತಾ ಇದ್ದೇವೆ ಟಾಪಿಕ್ಸ್ನ ಬಗ್ಗೆ. ಇದು ಯಾವುದೇ ಇನ್ವೆಸ್ಟ್ಮೆಂಟ್ ಅಡ್ವೈಸ್ ಅಲ್ಲ. ಆ, ನೀವು ಇದರ ಬಗ್ಗೆ ಸ್ವತಃ ಇದರ ಬಗ್ಗೆ ಅರಿತು ನೀವು ಇದು ಇನ್ವೆಸ್ಟ್ಮೆಂಟ್ ಮಾಡಲಿಕ್ಕೆ ಸೂಕ್ತ ಅಂತ ಆದರೆ ಮಾತ್ರ ಮಾಡಿ. ಓಕೆ, ಹಾಗಾದರೆ ಇವತ್ತು ಮಾತಾಡೋದು ಮೇಜರ್ ಟೈಪ್ಸ್ ಆಫ್ ಇನ್ವೆಸ್ಟ್ಮೆಂಟ್ ಆಪ್ಷನ್ಸ್ ಇನ್ ಇಂಡಿಯಾ, ಅಂದರೆ ಭಾರತದ ಪ್ರಮುಖ ರೀತಿಯ ಹೂಡಿಕೆ ಆಯ್ಕೆಗಳು. ಓಕೆ, ಕೆಲವುದು ಪ್ರಾಡಕ್ಟ್ಸನ್ನು ನಾನು ಇಲ್ಲಿ ಇನ್ಕ್ಲೂಡ್ ಮಾಡಿದ್ದೇನೆ. ಅದು ಯಾವುದು ಪ್ರೊವೈಡ್ ಮಾಡ್ತದೆ, ಫಾರ್ ಎಕ್ಸಾಂಪಲ್ ಬ್ಯಾಂಕ್ ಡೆಪಾಸಿಟ್ಸ್ ಆಗಲಿ, ಗೌರ್ಮೆಂಟ್ ಸ್ಕೀಮ್ಸ್, ಬಾಂಡ್ ಫಂಡ್ಸ್, ಗೋಲ್ಡ್, ಇನ್ಶೂರೆನ್ಸ್, ರಿಯಲ್ ಎಸ್ಟೇಟ್, ಮ್ಯೂಚುವಲ್ ಫಂಡ್, ಸ್ಟಾಕ್ಸ್. ಓಕೆ, ಹಾಗೆ ಅದನ್ನು ನಾವೀಗ ಕಂಪೇರ್ ಮಾಡಬೇಕಲ್ಲ, ಯಾವುದು ಸ್ವಲ್ಪ ಬೆಟರ್, ಅದರಲ್ಲಿ ಏನೇನು ರಿಸ್ಕ್ಸ್ ಇದೆ ಅಂತ ಗೊತ್ತಾಗಬೇಕಾದ್ರೆ ಕೆಲವು ಫ್ಯಾಕ್ಟರ್ಸ್ ನಾವು ಇನ್ಕ್ಲೂಡ್ ಮಾಡಬೇಕು ಕಂಪ್ಯಾರಿಸನ್ ಮಾಡುವಾಗ. ಅದಕ್ಕೋಸ್ಕರ ನಾನು ಈ ಪ್ರಾಡಕ್ಟ್ ಅಂದರೆ ಯಾವ ಪ್ರಾಡಕ್ಟ್ನ ಬಗ್ಗೆ ನಾವು ಮಾತನಾಡುತ್ತಿದ್ದೇವೆ, ಹಾಗೆ ಅದರದ್ದು ಎವರೇಜ್ ರಿಟರ್ನ್ ಏನು, ಅಂದರೆ ಎವರೇಜ್ ರಿಟರ್ನ್ ಹೇಳಿದರೆ ಇದು ಅಂದರೆ ಅದರಲ್ಲಿರುವ ಆ ಪ್ರಾಡಕ್ಟಿಗೆ ಎಷ್ಟು ರಿಟರ್ನ್. ಫಾರ್ ಎಕ್ಸಾಂಪಲ್ ಎಫ್ ಡಿಯಲ್ಲಿ ನೋಡೋದಾದರೆ 6 ಮಂತ್ ಎಫ್ ಡಿ ಇದೆ, 1 ಇಯರ್ ಎಫ್ ಡಿ ಇದೆ, 3 ಇಯರ್ ಇದೆ, ಕೆಲವುದು 6% ಇದೆ, ಕೆಲವುದು 8% ಇದೆ. ಹಾಗೆ 2 ಇಯರ್ಸ್ ಬ್ಯಾಕ್ ಎಫ್ ಡಿ ರೇಟ್ ಸ್ವಲ್ಪ ಕಮ್ಮಿ ಇತ್ತು, ಅಂದರೆ 6.5 ಇತ್ತು, ಈಗ 7.2ವರೆಗೆ ಬಂದಿದೆ. ಆ ಥರ ಅದೊಂದು ಎವ್ರೇಜ್ ರಿಟರ್ನನ್ನು ಒಂದು ಕೆಲವು ವರ್ಷಗಳ ಹಿಂದೆ ಅಥವಾ ಈಗ ಅಥವಾ ಮುಂದೆ ಏನೋ ಒಂದು ರಿಟರ್ನ್ ಕೊಡ್ಬೋದು ಅಂತ ಒಂದು ಎಕ್ಸ್ಪೆಕ್ಟೇಷನ್ ಅಷ್ಟೇ, ಆಯಿತಾ? ಹಾಗೆ ವಾಲಟರಿಟಿ, ಇನ್ವೆಸ್ಟ್ಮೆಂಟ್ ಟೈಮಿಂಗ್ ಅಥವಾ ಹೂಡಿಕೆ ಸಮಯ, ಅಂದರೆ ಅದರ ಅರ್ಥ ಏನು? ಅದರ ಅರ್ಥ ನಾವು ಏನೆಲ್ಲ ಇನ್ವೆಸ್ಟ್ಮೆಂಟ್ ಮಾಡ್ತೇವೆ ಅದರ ಕೆಲವುದು ಎಕನಾಮಿ ಅಂದರೆ ಅರ್ಥವ್ಯವಸ್ಥೆಗೆ ತುಂಬ ರಿಲೇಟೆಡ್ ಇರ್ತದೆ. ಅಂದರೆ ನಮ್ಮ ಎಕನಾಮಿ ಒಳ್ಳೆ ಮಾಡಿದರೆ ಇದು ಒಳ್ಳೆ ಮಾಡ್ತದೆ, ಹಾಗೆ ಎಕಾನಮಿ ಕೆಟ್ಟದ್ದು ಮಾಡಿದರೆ ಡೌನ್ಫಾಲಲ್ಲಿ ಅಂದರೆ ಕೆಳಗಡೆ ಬೀಳ್ತಾ ಇದ್ದರೆ ಇದು ನೆಗೆಟಿವ್ ರಿಟರ್ನ್ಸ್ ಕೊಡ್ತದೆ. ಆ ಥರ, ಆಯಿತಾ? ಸೊ ಅದಕ್ಕೆ ಯಾವ ಟೈಮಲ್ಲಿ ಮಾಡಬೇಕು ನಾವು ರಿಸ್ಕ್, ಅಪಾಯ ಅಂದರೆ ನೀವು ಹಾಕಿದ ಹಣ ಇದೆ ಅಲ್ಲ ಅದು, ಮತ್ತು ಲಾಭ ಎರಡು ನಿಮಗೆ ಹಿಂದೆ ಸಿಗ್ತದಾ ಅಥವಾ ಲಾಸಸ್ ಆಗುವ ಚಾನ್ಸಸ್ ಇದೆಯಾ ಅಂತ, ಅದು ಎಷ್ಟರ ಮಟ್ಟಿಗೆ ಇದೆ ಅಂತ ನೋಡುವ ಒಂದು ಇದು ಮಾಪನ. ಇನ್ನೊಂದು ಲಾಕ್ ಇನ್ ಪೀರಿಯಡ್, ಅಂದರೆ ಎಷ್ಟು ಅವಧಿ ನೀವು ಅದನ್ನು ವೇಟ್ ಮಾಡಬೇಕಾಗ್ತದೆ ಒಮ್ಮೆ ಹಾಕಿದ ನಂತರ ಹೂಡಿಕೆಯನ್ನು ಅಂತ, ಅದರ ಬಗ್ಗೆ ತಿಳಿದುಕೊಳ್ಳುವ. ಈಗ 1 by 1 ಅಂದರೆ ಒಂದಾದ ಮೇಲೆ ಒಂದು ನೋಡೋದಾದರೆ ಫಸ್ಟ್ ನಾವು ಮಾತಾಡೋದು ಯಾವುದ್ರ ಬಗ್ಗೆ? ಬ್ಯಾಂಕ್ ಡೆಪಾಸಿಟ್, ಎಲ್ಲರ ಫೇವ್ರೇಟ್, ಎಲ್ಲರಿಗೂ ಗೊತ್ತಿದೆ. ಒಂದು ಸಾಧಾರಣ ನಮ್ಮ ಇಂಡಿಯಾದಲ್ಲಿ ಒಂದು 80% 90% ಜನ ಇದನ್ನು ಮಾಡೇ ಮಾಡ್ತಾರೆ. ಓಕೆ, ಸೊ ಪ್ರಾಡಕ್ಟ್ ಎಫ್ ಡಿ ಅಥವಾ ಆರ್ ಡಿ ಎರಡರ ಬಗ್ಗೆ ಮಾತ್ರ ಮಾತಾಡ್ತಿದ್ದೆ, ಫಿಕ್ಸ್ಡ್ ಡೆಪಾಸಿಟ್ ಆರ್ ರಿಕರಿಂಗ್ ಡೆಪಾಸಿಟ್. ಓಕೆ, ಇಲ್ಲಿ ಎವರೇಜ್ ರಿಟರ್ನ್ ಏನಿದೆ, ಇಲ್ಲಿ ಎವರೇಜ್ ರಿಟರ್ನ್ ಇದೆ ಅಲ್ಲ 9%, 6 to 9% ಸಿಗ್ತದೆ. ಅದರ ಹೂಡಿಕೆ ಸಮಯ ಅಷ್ಟು ಇಂಪಾರ್ಟೆಂಟ್ ಆಗಲ್ಲ, ಯಾಕೆಂದರೆ ನಿಮಗೊಂದು 1-1.5% ಕಮ್ಮಿನೂ ಸಿಗ್ಬೋದು. ಕೆಲವೊಮ್ಮೆ ಆರ್ ಬಿ ಐ ರೆಪೋ ರೇಟ್ ಸ್ವಲ್ಪ ಕಮ್ಮಿ ಇದ್ದರೆ ನಿಮಗೆ 8% ಸಿಗುವ ಬದಲು 7% ಸಿಗ್ಬೋದು ಅಥವಾ 6.5% ಸಿಗ್ಬೋದು. ಅಷ್ಟೇ ರಿಸ್ಕ್, 1.5% ಆ ಕಡೆ ಈ ಕಡೆ ಆಗೋ ಚಾನ್ಸಸ್ ಇದೆ. ಅದು ಕೆಳಗಡೆನೂ ಹೋಗ್ಬೋದು, ಮೇಲ್ಗಡೆನೂ ಹೋಗ್ಬೋದು. ಓಕೆ, ಆದರೆ ನಿಮಗೇನು ಬೇರೆ ಅಷ್ಟು ಈ ಸುಲಭದಲ್ಲಿ ಸಿಗೋ ಆಪ್ಷನ್ ಇದೆ ಅಲ್ಲ ಫಿಕ್ಸ್ಡ್ ಡೆಪಾಸಿಟೇ, ಸೊ ಇಟ್ಸ್ ಫೈನ್. ಇನ್ನೊಂದು ಏನು ಹೇಳಿದರೆ, ನಿಮಗೆ ಅಪಾಯ, ರಿಸ್ಕ್, ಆಯಿತಾ? ನೀವಿಗೇನು ಹಣ ಹೂಡ್ತಿರಲ್ಲ ಅದರ ಲಾಭ ಅದೆಲ್ಲ ನಿಮ್ಗೆ ಸಿಗ್ತದೆ, ಗ್ಯಾರಂಟಿಯಾಗಿ ಸಿಗ್ತದೆ. ಆದರೆ ಈಗ ತುಂಬ ಜನಕ್ಕೆ ಗೊತ್ತಿಲ್ಲ, ಎಫ್ ಡಿ ಯಲ್ಲೂ ಇದೆ ಅಲ್ಲ ಒಂದು ಪಬ್ಲಿಕ್ ಬ್ಯಾಂಕ್, ಅಂದರೆ ನಮ್ಮ ಗೌರ್ಮೆಂಟ್ ಸ್ವಾಮ್ಯದ ಕೆಳಗಡೆ ಬರುವ ಬ್ಯಾಂಕ್ ಅಥವಾ ಪ್ರೈವೇಟ್ ಬ್ಯಾಂಕ್ಗಳು, ಅದು ಸಹ ಗೌರ್ಮೆಂಟ್ನ ಅಂಡರ್, ಆರ್ ಬಿ ಐ ಅಂಡರ್ ಬರುವಂಥ ಬ್ಯಾಂಕ್ಗಳಿದೆ. ಅಲ್ಲಿ ನಿಮಗೆ 5 ಲಕ್ಷದವರೆಗೆ ಇನ್ಶೂರೆನ್ಸ್ ಇದೆ. ನೀವು ಅಂದರೆ ನೀವು ಇಟ್ಟಿರುವ ಹಣ ಇದೆಲ್ಲ ಎಫ್ ಡಿ ಆಗಲಿ, ಸೇವಿಂಗ್ ಅಕೌಂಟ್ ಆಗಲಿ, ಆರ್ ಡಿ ಅಲ್ಲಿ ಅದರ ಟೋಟಲ್ ಹಣ ಒತ್ತು ಮೊತ್ತ 5 ಲಕ್ಷಕ್ಕಿಂತ ಕಮ್ಮಿ ಇದ್ದರೆ, ಬ್ಯಾಂಕಿಗೆ ಏನಾದರೂ ಆದರೆ ಲಾಸಲ್ಲಿದ್ದು ಬ್ಯಾಂಕ್ ಕ್ಲೋಸ್ ಮಾಡಿದರೆ ಆ 5 ಲಕ್ಷ ನಿಮಗೆ ಸಿಗ್ತದೆ. ಅದು ಸ್ವಲ್ಪ ಲೇಟ್ ಆಗ್ಬೋದು, ನೀವು ವೇಟ್ ಮಾಡಬೇಕಾಗ್ಬೋದು. ಓಕೆ, ಅದು ಸಿಕ್ಕೋದು ಗ್ಯಾರಂಟಿ, ಯಾಕಂದರೆ ಗೌರ್ಮೆಂಟ್ನ ಇನ್ಶೂರೆನ್ಸ್ ಕವರ್ ಆಗಿದೆ ಅಲ್ಲಿ. ಹಾಗೆ ಅಂತ ಈಗ ನೀವು ಅಂದರೆ ಗೌರ್ಮೆಂಟ್ ಬ್ಯಾಂಕ್ ತುಂಬ ಸೇಫ್, ಯಾಕೆಂದರೆ ಅದನ್ನು ಗೌರ್ಮೆಂಟ್ ಏನಾದರೂ ಅದಕ್ಕೊಂದು ರಕ್ಷಣೆ ಅಂತ ಕೊಡ್ತಾ ಇರ್ತದೆ. ಏನಾದರೂ ಲಾಸ್ ಆದರೂ, ಯಾಕೆಂದರೆ ಅದು ಜನರ ನಂಬಿಕೆಯನ್ನು ಉಳಿಸುವಂಥ ಬ್ಯಾಂಕ್ಗಳಾಗಬೇಕಲ್ಲ ಇಡೀ ದೇಶದಲ್ಲಿ, ಅದಕ್ಕೋಸ್ಕರ. ಓಕೆ, ಇಲ್ಲಿ ನಾನು ಕೇವಲ ಬ್ಯಾಂಕ್ನ ಬಗ್ಗೆ ಮಾತ್ರ ಮಾತಾಡ್ತಾ ಇದ್ದೇನೆ, ಬೇರೆ ಯಾವುದೇ ಕೋಆಪರೇಟಿವ್ ಸೊಸೈಟಿಯ ಬಗ್ಗೆ ಮಾತಾಡ್ತಾ ಇಲ್ಲ. ಓಕೆ, ಲಾಕ್ ಇನ್ ಪೀರಿಯಡ್ 1 ಇಯರ್, ನಾರ್ಮಲಾಗಿ ಎಲ್ಲರೂ 1 ಇಯರ್ ಎಫ್ ಡಿ ಇಟ್ಟಿರ್ತಾರೆ, 2 ಇಯರ್ ಇಟ್ಟಿರ್ತಾರೆ, 3 ಇಯರ್ ಇಟ್ಟಿರ್ತಾರೆ. ಆದರೂ ನಿಮಗೆ ಹಣ ಬೇಕು ಅಂತ ಆದರೆ ನಿಮಗೆ ಅದನ್ನು ಇಮಿಡಿಯೇಟ್ ವಿಡ್ರಾ ಮಾಡಬಹುದು, ನಿಮಗೊಂದು ಸ್ವಲ್ಪ ಪೆನಾಲ್ಟಿ ಇರ್ತದೆ, ಆಯಿತಾ? ನೆಕ್ಸ್ಟ್ ಇನ್ನೊಂದು ಗೌರ್ಮೆಂಟ್ ಸ್ಕೀಮ್ಸ್. ಈ ಗೌರ್ಮೆಂಟ್ ಸ್ಕೀಮಲ್ಲಿ ನಾನು ಪಿ ಪಿ ಎಫ್, ಎನ್ ಎಸ್ ಸಿ, ಸುಕನ್ಯಾ ಸಮೃದ್ಧಿ ಯೋಜನೆ, ಅದು
ಕೇವಲ ಹೆಣ್ಣು ಮಕ್ಕಳಿಗೆ ಮಾತ್ರ. ಸೊ ಇದರಲ್ಲಿ ರಿಟರ್ನ್ ಏನಿದೆ, ಇದರ ಒಂಥರ ಫಿಕ್ಸ್ಡ್ ರಿಟರ್ನ್, ಜಾಸ್ತಿ ಏನು ಚೇಂಜಸ್ ಆಗಲ್ಲ ಇದರಲ್ಲಿ. ಒಂದು 2 to 3 ಇಯರ್ಸಿಗೆ ಒಮ್ಮೆ 1% ಆ ಕಡೆ ಈ ಕಡೆ ಆಗ್ತದೆ. ಸೊ 7% ಒಂದು 8.5% ರಿಟರ್ನ್ ನಿಮಗೆ ಸಿಗ್ತದೆ ಇದರಲ್ಲಿ. ಓಕೆ, ಆದರೆ ಇದರ ಇನ್ವೆಸ್ಟ್ಮೆಂಟ್ ಟೈಮಿಂಗ್ ಇಂಪಾರ್ಟೆಂಟಾ? ಇಲ್ಲ, ಯಾವಾಗ ಬೇಕಾದ್ರೆ ಇನ್ವೆಸ್ಟ್ ಮಾಡಿ, ಯಾಕಂದರೆ ಜಾಸ್ತಿ ಫ್ಲಕ್ಚುಯೇಷನ್ನೇ ಇಲ್ಲ, ಜಾಸ್ತಿ ಚೇಂಜಸ್ಸೇ ಆಗಲ್ಲ ಇದರ ಇಂಟ್ರೆಸ್ಟ್ ರೇಟಲ್ಲಿ, ಆಯಿತಾ. ರಿಸ್ಕ್ ಅಪಾಯನೂ ಇದರಲ್ಲಿ ಏನೂ ಇಲ್ಲ, ಝೀರೋ ಅಪಾಯ. ಯಾಕೆಂದರೆ ಗೌರ್ಮೆಂಟ್ನ ಅಂಡರ್ ಬರೋದ್ರಿಂದ ನಿಮಗೆ ಗ್ಯಾರಂಟೀಡ್ ಹಣ ಹಿಂದೆ ಸಿಕ್ಕೇ ಸಿಗ್ತದೆ. ಓಕೆ, ಲಾಕ್-ಇನ್ ಪೀರಿಯಡ್ ಸ್ವಲ್ಪ ವೇಟ್ ಮಾಡಬೇಕು ನೀವು, ಅಂದರೆ ಇದೆಲ್ಲ ಲಾಕ್-ಇನ್ ಇದೆ, ಆಯಿತಾ. 5 ಇಯರ್ಸ್ ಇದೆ, 15 ಇಯರ್ಸ್ ಇದೆ, 21 ಇಯರ್ಸ್ ಇದೆ. ಸೊ ಇದನ್ನೇನು ಮಾಡಲಿಕ್ಕಾಗಲ್ಲ, ನೀವು ವೇಟ್ ಮಾಡಲೇಬೇಕಾಗ್ತದೆ ಇದಕ್ಕೆ. ನೆಕ್ಸ್ಟ್, ಬಾಂಡ್ ಫಂಡ್ಸ್ ಹೇಳಿದರೆ ಕನ್ಫ್ಯೂಸ್ ಆಗಬೇಡಿ, ಇದು ಬಾಂಡ್ ಅಲ್ಲ, ಅಂದರೆ ಡೈರೆಕ್ಟ್ ಕಂಪನಿ ಬಾಂಡ್ಸ್ ಅಲ್ಲ, ಇದು ಮ್ಯೂಚುವಲ್ ಫಂಡ್ಸ್ ಇದೆಲ್ಲ ಅವರ ಪ್ರಾಡಕ್ಟ್. ಅಂದರೆ ಅವರೊಂದು ಬಾಂಡ್ ಫಂಡ್ಸ್ ಅಂತ ಮಾಡ್ತಾರೆ, ಅವರು ಗೌರ್ಮೆಂಟ್ ಬಾಂಡ್ ಆಗಲಿ ಪ್ರೈವೇಟ್ ಬಾಂಡನ್ನು ತಗೊಂಡು ಅದಕ್ಕೊಂದು ಪ್ರಾಡಕ್ಟ್ ಮಾಡಿ ಮಿಕ್ಸ್ ಮಾಡಿ ಒಂದು 7-8 ಬಾಂಡ್ಸ್ ಕಂಪನಿ ಬಾಂಡ್ಸನ್ನು ಮಿಕ್ಸ್ ಮಾಡಿ ನಿಮಗೆ ಬಾಂಡ್ ಫಂಡ್ಸ್ ಅಂತ ಕೊಡ್ತಾರೆ, ಅದನ್ನು ಬಾಂಡ್ ಫಂಡ್ ಅಂತ ಹೇಳ್ತಾರೆ. ಆದರೆ ಇಲ್ಲಿನೂ ನಾವು ಗೌರ್ಮೆಂಟ್ ಮತ್ತು ಪ್ರೈವೇಟ್ ಬಾಂಡ್ಸ್ನ ಬಗ್ಗೆ, ಅದರಲ್ಲೂ ಗೌರ್ಮೆಂಟ್ನಲ್ಲಿ ಗಿಲ್ಟ್ ಬಾಂಡ್ ಸ್ವಲ್ಪ ಸೇಫೆಸ್ಟ್ ಬಾಂಡ್, ಅದ್ರ ಬಗ್ಗೆ ಮಾತ್ರ ಮಾತಾಡ್ತಾ ಇದ್ದೇವೆ. ಪ್ರೈವೇಟ್ ಬಾಂಡ್ ಸ್ವಲ್ಪ ರಿಸ್ಕ್ ಜಾಸ್ತಿನೇ ಇದೆ, ನಿಮಗೆ ನಾಲೆಜ್ ಇಲ್ಲದ್ರೆ ಈವನ್ ಈ 2 ಥರದ ಬಾಂಡಲ್ಲೂ ನೀವು ಹಾಕಲಿಕ್ಕೆ ಹೋಗಬೇಡಿ. ಯಾಕೆ ಅಂತ ಹೇಳ್ತೇನೆ, ಅದರ ಆ್ಯಾವ್ರೇಜ್ ರಿಟರ್ನ್ 6 to 10 ಅಥವಾ 12% ಸಿಗ್ತದೆ. ಓಕೆ, ಆದರೆ ನಿಮಗೆ ಇದರ ಟೈಮಿಂಗ್, ಹೂಡಿಕೆ ಸಮಯ, ನಿಮಗೆ ಆ ಎಕನಾಮಿ ಸೈಕಲ್, ರಿಪೋ ರೇಟ್ ಇದೆ ಅಲ್ಲ, ಅದು ಗೊತ್ತಿಲ್ಲದೇ ಇದ್ದರೆ ನೀವು ರಾಂಗ್ ಟೈಮ್ಗೆ ಎಂಟ್ರಿ ಮಾಡಿದರೆ ನಿಮಗೆ ಸ್ವಲ್ಪ ಮೈನಸ್ ಆಗುವ ಚಾನ್ಸಸ್ ಇದೆ. ಅಂದರೆ ರಿಟರ್ನ್ ತುಂಬ ಕಮ್ಮಿ ಆಗ್ಬೋದು, 3% ಆಗ್ಬೋದು, 4 ಇಯರ್ಸ್ ಆಗ್ಬೋದು, ಅಂದರೆ ಫಾರ್ ಶಾರ್ಟ್ ಪೀರಿಯಡ್ ಆಫ್ ಟೈಮ್, ಅಂದರೆ 1 to 2 ಇಯರ್ಸ್. ನೀವೊಂದು 5 to 6 ಇಯರ್ಸ್ ಇದೆ, ಅದು ಆ್ಯಾವ್ರೇಜ್ ನಿಮಗೆ 6%ನ ಮೇಲೇ ಸಿಗ್ತದೆ. ಓಕೆ, ಆದರೆ ಇದರಲ್ಲಿ ತುಂಬ ನಾಲೆಜ್ ತುಂಬ ಇಂಪಾರ್ಟೆಂಟ್. ನೀವು ಯಾವುದು ಗಿಲ್ಟ್ ಫಂಡನ್ನು ಸೆಲೆಕ್ಟ್ ಮಾಡ್ತೀರಿ, ಯಾವ ಟೈಮಿಗೆ ಸೆಲೆಕ್ಟ್ ಮಾಡ್ತೀರಿ, ಎಂಟ್ರಿ ಮಾಡ್ತೀರಿ, ಅದೆಲ್ಲ ಇಂಪಾರ್ಟೆಂಟ್. ಓಕೆ, ಅಪಾಯ ಗೌರ್ಮೆಂಟ್ ಗಿಲ್ಟಲ್ಲಿ ತುಂಬ ಕಮ್ಮಿ, ಆದರೆ ಪ್ರೈವೇಟ್ ಬಾಂಡಲ್ಲಿ ತುಂಬ ಜಾಸ್ತಿ. ಯಾಕೆಂದ್ರೆ ಪ್ರೈವೇಟ್ ಬಾಂಡ್ ಹೇಳಿದ್ರೆ ಏನು, ಕಂಪೆನಿದು ಯಾವುದೋ ಕಂಪೆನಿ ಅವರ ಬಾಂಡ್ ಇಶ್ಯೂ ಮಾಡ್ತಾರೆ, ಹಣ ತಗೊಳ್ತಾರೆ, ನಾಳೆ ಆ ಕಂಪೆನಿ ಇಲ್ಲದಿದ್ದರೆ, ಲಾಸ್ ಆದರೆ ನಿಮ್ಮ ಹಾಕಿದ ಹಣ ಎಲ್ಲ ಝೀರೋ ಆಗ್ತದೆ. ಓಕೆ, ಆ ರೀಸನ್ ಅದಕ್ಕೆ ನೀವು ಪ್ರೈವೇಟ್ ಬಾಂಡ್ ತಗೊಳ್ಬೇಡಿ. ತಗೊಳ್ಳೋದಾದರೂ ಅದರ ರೇಟಿಂಗ್ಸ್ ಇರ್ತದೆ. ಓಕೆ, ಕ್ರಿಸಿಲ್ ರೇಟಿಂಗ್ 3 ಸ್ಟಾರ್ 5 ಸ್ಟಾರ್ ಆ ಥರ, ನೀವು ಒಳ್ಳೆ ಅಂದರೆ AAA ರೇಟಿಂಗ್ ಆ ಥರ. ಓಕೆ, ಆ ಥರ ರೇಟಿಂಗ್ ಬಾಂಡನ್ನೇ ತಗೊಳ್ಬೇಕಾಗ್ತದೆ. ಮತ್ತು ಇನ್ನೊಮ್ಮೆ ಹೇಳ್ತಿದ್ದೇನೆ, ಅದರಲ್ಲಿ ರಿಸ್ಕ್ ಇದೆ. ಸೊ ನಾಲೆಜ್ ಇಲ್ಲದಿದ್ದರೆ ಟ್ರೈ ಮಾಡಬೇಡಿ. ಓಕೆ, ಕಲಿತು ಟ್ರೈ ಮಾಡಿ, ಇನ್ವೆಸ್ಟ್ ಮಾಡಿ. ಚಿನ್ನದಲ್ಲಿ ಏನು, ಚಿನ್ನದಲ್ಲಿ 2 ಥರ ಇದೆ, ಸಾವರಿಂಗ್ ಗೋಲ್ಡ್ ಬಾಂಡ್ SGB ಮತ್ತು ಈಕ್ವಿಟಿ ಟ್ರೇಡೆಡ್ ಫಂಡ್. ಇದು ಎವರೇಜ್ ರಿಟರ್ನ್ 6 to 9% ಅಂತ ಹಾಕಿದ್ದೇನೆ ನಾನು. ಇದು ಹೂಡಿಕೆ ಸಮಯ ತುಂಬ ಇಂಪಾರ್ಟೆಂಟ್, ಯಾಕೆಂದರೆ ಇದು ಕಂಪ್ಲೀಟ್ಲಿ ಗೋಲ್ಡ್ ರೇಟ್ ಮೇಲೆ ಹೋಗ್ತದಾ, ನಿಮಗೆ ಜಾಸ್ತಿ ಲಾಭ ಸಿಗ್ತದೆ. ಗೋಲ್ಡ್ ರೇಟ್ ಕೆಳಗಡೆ ಬಂದರೆ ನಿಮಗೆ ಲಾಸಸ್ ಆಗುವ ಚಾನ್ಸಸ್ ಇದೆ. ಓಕೆ, ಹಾಗೆ ಅಪಾಯ ಏನಿದೆ, ಅಪಾಯ ಹೇಳಿದರೆ ಅದೇ ಗೋಲ್ಡ್ ರೇಟ್ ನಿಮಗೆ ಮೇಲೆ ಹೋಗದೇ ಇದ್ದರೆ ನಿಮಗೆ ಸ್ವಲ್ಪ ರಿಟರ್ನಲ್ಲಿ ಕಡಿಮೆ ಆಗೋದು, ಅದೇ ಅಪಾಯ. ಆದರೆ SGB ಸ್ವಲ್ಪ ಬೆಟರ್. ಯಾಕೆ ಹೇಳಿದರೆ ನಿಮಗೆ ಪ್ರತಿ ವರ್ಷ 2.5% ಇಂಟ್ರೆಸ್ಟ್ ಸಿಗ್ತಾ ಇರ್ತದೆ. ಓಕೆ, ಮತ್ತು ಗೋಲ್ಡ್ ರೇಟ್ ಎಷ್ಟು ಮೇಲೆ ಹೋಗ್ತದೆ ಅದರ ಮೇಲೆ ನಿಮಗೆ ಲಾಭ ಜಾಸ್ತಿ ಆಗ್ತಾ ಇರ್ತದೆ. ಓಕೆ, ಆದರೆ ಇದರ ಲಾಕ್-ಇನ್ ಪೀರಿಯಡ್ ಅಂತ ಏನಿದೆ ಹೇಳಿದರೆ SGBಯಲ್ಲಿ ಸ್ವಲ್ಪ ಲಾಕ್-ಇನ್ ಪೀರಿಯಡ್ ಜಾಸ್ತಿ ಇದೆ. ಮಿನಿಮಮ್ 5 ಇಯರ್ಸ್ ನೀವು ವೇಟ್ ಮಾಡಲೇಬೇಕು. ಅದಾದ ನಂತರ 5 to 8 ಇಯರ್ಸ್ ಇದೆ ಅಲ್ಲ, ನಿಮಗೆ ಮೆಚ್ಯೂರ್ ಆಗೋದು ಅದು 8th ಇಯರಿಗೆ. ಓಕೆ, ಆ ಥರ. ಇದರಲ್ಲೂ ನಿಮಗೆ ಸ್ವಲ್ಪ ಗೋಲ್ಡ್ನ ಬಗ್ಗೆ, ರೇಟ್ನ ಬಗ್ಗೆ ನಾಲೆಜ್ ಇರಬೇಕಾಗ್ತದೆ ಇದರಲ್ಲಿ ಇನ್ವೆಸ್ಟ್ ಮಾಡುವಾಗ. ಇಲ್ಲದೆ ಸ್ವಲ್ಪ ಲಾಂಗ್ ಟರ್ಮಿಗೆ ನೀವು ಇದನ್ನು ತೆಗಿಬೇಕಾಗ್ತದೆ. ಅಂದರೆ ಇದು ಗೌರ್ಮೆಂಟ್ ಇಶ್ಯೂ ಮಾಡ್ತದಲ್ಲ 8 ಇಯರ್ಸ್ ಆ ಥರ ವೇಟ್ ಮಾಡಬೇಕಾಗ್ತದೆ. ಓಕೆ, ವಿಮೆ ಅಥವಾ ಇನ್ಶೂರೆನ್ಸ್ ಇದು ಆ್ಯಕ್ಚುಲಿ ಇನ್ವೆಸ್ಟ್ಮೆಂಟ್ ಪ್ರಾಡಕ್ಟ್ ಅಲ್ಲ. ಓಕೆ, ಆದರೆ ಇಲ್ಲಿ ಯಾಕೆ ಇನ್ಕ್ಲೂಡ್ ಮಾಡಿದೆ ಹೇಳಿದರೆ ಜಸ್ಟ್ ಒಂದು ನಿಮಗೆ ಸ್ವಲ್ಪ ಐಡಿಯಾ ಸಿಗಲಿ ಏನಿದು ಅಂತ. ಯಾಕೆಂದರೆ ಇದರಲ್ಲಿ ರಿಟರ್ನ್ ನಿಮಗೆ 6%, 6.5% ಅಷ್ಟೇ ಸಿಗುತ್ತೆ. ಓಕೆ, ಆದರೆ ಇದರಲ್ಲಿ ಒಂದು ದೊಡ್ಡ ಬೆನಿಫಿಟ್ ಇದೆ. ಏನು ಬೆನಿಫಿಟ್, ನೀವು LICಯಲ್ಲಿ ನೀವು ಕೆಲವರು ಇನ್ವೆಸ್ಟ್ ಮಾಡಿರ್ಬೋದು, ಲೈಫ್ ಕವರ್ ಅಂತ. ಅದರಲ್ಲಿ ಏನಾಗ್ತದೆ ಹೇಳಿದರೆ, ನೀವೊಂದು ಅಮೌಂಟ್ ಇನ್ಶೂರೆನ್ಸ್ ಮಾಡಿರ್ತೀರಲ್ಲ, ಒಂದು ಅಮೌಂಟಿಗೆ ಇಷ್ಟು ಅಂತ ಇನ್ಶೂರೆನ್ಸ್ ಮಾಡಿರ್ತೀರಲ್ಲ, ನಿಮಗೆ ಏನಾದರೂ ಇನ್ಶೂರೆನ್ಸ್ ಮಾಡಿದವರಿಗೆ ಏನಾದರೂ ಆದರೆ ಅದು ನಿಮ್ಮ ಫ್ಯಾಮಿಲಿಗೆ ಅಷ್ಟು ಹಣನೂ ಸಿಗುತ್ತೆ. ಓಕೆ, ಅದೇ ಇದರ ಬೆನಿಫಿಟ್. ಅದು ಏನು ಆಗದಿದ್ದರೆ, ಓಕೆ, ಏನು ಆಗೋದು ಬೇಡ, ಏನು ಆಗದಿದ್ದರೆ ಏನಾಗ್ತದೆ, ನಿಮಗೆ ಒಂದು 6% ಎವ್ರಿ ಇಯರ್
ಸಿಗ್ತದೆ ಅಷ್ಟೇ, ಪ್ರತಿ ವರ್ಷ ಸಿಗ್ತದೆ. ಎಂಡ್ ಆಫ್ ದ ಇಯರ್ ಅಂದರೆ ಎಂಡ್ ಆಫ್ ದ ಮೆಚ್ಯೂರಿಟಿಗೆ ಅಷ್ಟು ಸಿಗ್ತದೆ. ಸೊ ಆ ಥರ ಅಂದರೆ ಯಾಕೆ ತಗೊಳ್ಬೇಕು, ಒಂದಿದ್ದರೆ ಒಳ್ಳೆಯದು, ಯಾಕೆಂದರೆ ಏನಾದ್ರು ಆದರೆ ಫ್ಯಾಮಿಲಿಗೆ ಸ್ವಲ್ಪ ಅಂದ್ರೆ ಹಣ ಸಿಗ್ತದಲ್ಲ ಆ ಟೈಮಲ್ಲಿ ಅಂತ ಅಷ್ಟೇ. ಆ ಒಂದು ಉದ್ದೇಶದಿಂದ ಇಲ್ಲಿ ಇದನ್ನು ಇಟ್ಟಿದ್ದೇನೆ. ಓಕೆ, ಯಾಕೆಂದರೆ ಇದು ಒಂಥರ ಹತ್ರ ಎಫ್ ಡಿ ರಿಟರ್ನೇ. ಓಕೆ, ಆದರೆ ಒಂದು ಎಕ್ಸ್ಟ್ರಾ ಬೆನಿಫಿಟ್ ನಿಮಗೆ ಅದರೊಟ್ಟಿಗೆ ಅದರ ಜೊತೆ ಸಿಗೋದ್ರಿಂದ ಇಲ್ಲಿ ಇಟ್ಟಿದ್ದೇನೆ. ಇದರಲ್ಲಿ ಟೈಮಿಂಗ್ ಅಂತ ಏನಿಲ್ಲ, ಹೂಡಿಕೆ ಸಮಯ ಅಂತ ಏನಿಲ್ಲ. ಓಕೆ, ಎಲ್ಲ ಟೈಮಲ್ಲಿ ಸೇಮ್, ಯಾಕಂದ್ರೆ ಕೊಡೋದೇ 6%. ಓಕೆ, ಅಪಾಯನೂ ಏನಿಲ್ಲ ಇದರಲ್ಲಿ. ಓಕೆ, ಹಣ ನಿಮಗೆ ಗ್ಯಾರಂಟಿ ಸಿಕ್ಕೇ ಸಿಗ್ತದೆ. ನೀವು ಇದ್ರೂ ಸಿಗ್ತದೆ, ನೀವು ಎಲ್ಲದಿದ್ರೂ ಸಿಗ್ತದೆ. ಓಕೆ, ಲಾಕಿನ್ ಪೀರಿಯಡ್ ಏನು, ಲಾಕಿನ್ ಪೀರಿಯಡ್ 15 to 20 ಇಯರ್ಸ್. ಅದೇ ಸ್ವಲ್ಪ ವೇಟ್ ಮಾಡಬೇಕು ನೀವು, ಯಾಕೆಂದರೆ ಇದು ಇನ್ಶೂರೆನ್ಸ್ ಅಲ್ಲ, ಅದು ನಾರ್ಮಲಿ ಲಾಂಗ್ ಟರ್ಮ್, ಅಂದರೆ 10ರಿಂದ 20 ವರ್ಷ 25 ವರ್ಷದವರೆಗೂ ಇರುತ್ತೆ. ಆ ರೀಸನಿಂದ. ನೆಕ್ಸ್ಟ್ ರಿಯಲ್ ಎಸ್ಟೇಟ್ ಏನಿತ್ತು, ರಿಯಲ್ ಎಸ್ಟೇಟ್ ಕೇವಲ ಲ್ಯಾಂಡ್ನ ಬಗ್ಗೆ ಮಾತ್ರ ಮಾತಾಡ್ತಿದ್ದೇವೆ, ಆಯಿತಾ. ಇದು ಎಫ್ ಡಿ ಥರ ನೀವು ಪ್ರತಿ ವರ್ಷ ನನಗೆ 7% ಸಿಗ್ತದೆ, 8% ಸಿಗ್ತದೆ, ಆ ಥರ ಆಗಲ್ಲ. ಇದು 3 ಇಯರ್ 4 ಇಯರ್ ಆದ ನಂತರ ಸಡನ್ನಾಗಿ ನಿಮಗೆ 60% 50% ಸಿಗ್ತದೆ. ಓಕೆ, ಹಾಗೆ. ಆದರೆ ಇದು ಡೌನ್ ಸೈಡ್ ಹೋಗೋದು ತುಂಬ ಕಡಿಮೆ. ಅಂದರೆ ಹೂಡಿಕೆ ಸಮಯ ನೀವು ತೆಗೆದ ನಂತರ ನೆಗೆಟಿವ್ ಹೋಗಲ್ಲ, ತುಂಬ ಕಮ್ಮಿ. ಹೋಗಬಾರ್ದು ಅಂತ ಏನಿಲ್ಲ, ಹೋಗಲ್ಲ. ಒಳ್ಳೆ ಪ್ರದೇಶದಲ್ಲಿ ನೀವು ತೆಗೆದಿದ್ದರೆ ಹೋಗಲ್ಲ. ಆದರೆ ಇದರ ಇದೇನು ಹೇಳಿದ್ರೆ ನೀವು ನೋಡಬೇಕು, ಯಾಕೆಂದರೆ ಯಾವ ಏರಿಯಾದಲ್ಲಿ ತಗೊಳ್ಬೇಕು, ಏನು ಡೆವಲಪ್ಮೆಂಟ್ಸ್ ಆಗ್ತದೆ, ಏನು ಪ್ರಾಜೆಕ್ಟ್ಸ್ ಬರ್ತದೆ, ಅದರ ಮೇಲೆ ಅದರ ಲಾಭ ಜಾಸ್ತಿ ಆಗ್ತಾ ಹೋಗ್ತದೆ, ಆಯಿತಾ. ಡಿಮಾಂಡ್ ಇದ್ದ ಹಾಗೆ ಇದಾಗ್ತದೆ. ಆದರೆ ನಿಮಗೆ ಇದು ಇಮಿಡಿಯೇಟ್ ಸೇಲ್ ಮಾಡಲಿಕ್ಕೂ ಆಗಲ್ಲ, ನೀವು ವೇಟ್ ಮಾಡಬೇಕಾಗ್ತದೆ. 3 ಇಯರ್ಸ್ 4 ಇಯರ್ಸ್ ನಿಮಗೆ ಬೇಕಾದ ರೇಟ್ ಸಿಗಬೇಕಾದ್ರೆ ನೀವು ವೇಟ್ ಮಾಡಬೇಕಾಗ್ತದೆ. ಓಕೆ, ಅದೇ ಇದ್ರಲ್ಲಿ ಮತ್ತೊಂದು ಸ್ವಲ್ಪ ಅಪಾಯ ಏನು ಹೇಳಿದ್ರೆ, ನೀವು ಸ್ವಲ್ಪ ಡಾಕ್ಯುಮೆಂಟ್ ಚೆಕ್ ಮಾಡದೆ, ವೆರಿಫೈ ಮಾಡದೆ ಇನ್ವೆಸ್ಟ್ ಮಾಡಿದರೆ ಏನಾದರೂ ಪ್ರಾಬ್ಲಮ್ ಆದರೆ ನೆಕ್ಸ್ಟ್ ಫ್ಯೂಚರಲ್ಲಿ ಆವಾಗ ನೀವು ಹಿಡಿದ ಹಣ ಎಲ್ಲ ಕಳ್ಕೊಳ್ಳುವ ಚಾನ್ಸಸ್ ಇದೆ. ಆದರೆ ನೀವು ಕರೆಕ್ಟಾಗಿ ಚೆಕ್ ಮಾಡಿ ಲೀಗಲ್ ವೆರಿಫೈ ಮಾಡಿದರೆ ನಿಮ್ಮ ಸ್ವಲ್ಪ ಸೇಫ್, ಇದರಲ್ಲಿ ಏನೂ ಆಗಲ್ಲ. ಓಕೆ, ಅದಕ್ಕೋಸ್ಕರ ಇದು ವೆರಿ ಹೈ ಅಂತ ಕೊಟ್ಟಿದ್ದೇನೆ ಅಷ್ಟೇ. ಆದರೆ ನೀವು ಕರೆಕ್ಟಾಗಿ ಮಾಡಿದರೆ ಅದರ ರಿಸ್ಕ್ ಕಡಿಮೆ ಆಗ್ತಾ ಹೋಗ್ತದೆ. ಲಾಕಿನ್ ಪೀರಿಯಡ್ ಅಂತ ಏನಿಲ್ಲ, ನಿಮ್ಗೆ ಇಷ್ಟ ಬಂದಾಗೆ ಮಾಡ್ಬೋದು. ಆದರೆ ನಿಮಗೆ ಬಯರ್ ಸಿಗಬೇಕು, ಅದೇ ಸ್ವಲ್ಪ ಕಷ್ಟ. ಇನ್ನೊಂದು ಮ್ಯೂಚುವಲ್ ಫಂಡ್ಸ್ ನಾನು ಹೇಳಿದಾಗೆ, ತುಂಬ ಮ್ಯೂಚುವಲ್ ಫಂಡ್ಸ್ ಇದೆ, ಆಯಿತಾ. ತುಂಬ ಪ್ರಾಡಕ್ಟ್ಸ್ ಇದೆ ಅದರಲ್ಲಿ. ಈಕ್ವಿಟಿ ಅಂದರೆ ಸ್ಟಾಕ್ಸ್ ಇದು ಪ್ರಾಡಕ್ಟ್ ಇದೆ, ಬಾಂಡ್ಸ್ ಇದು ಪ್ರಾಡಕ್ಟ್ ಇದೆ, ಆ ಥರ ಕೆಲವು ಇದು ಗೋಲ್ಡ್ ಇದು ಪ್ರಾಡಕ್ಟ್ ಇದೆ, ಆ ಥರ. ಆದರೆ ಇದರಲ್ಲಿ ನಾನು ಈಗ ನಿಮ್ಗೆ ಜಾಸ್ತಿ ಏನು ಅಡ್ವರ್ಟೈಸ್ಮೆಂಟ್ ಥರ 15% 20% 30% ರಿಟರ್ನ್ ತೋರಿಸಲಿಲ್ಲ, 10 to 12% ತೋರಿಸಿದ್ದೇನೆ. ಯಾಕೆಂದರೆ ಇದು ಇಂಡೆಕ್ಸ್ ಫಂಡ್ಸ್, ಸ್ವಲ್ಪ ಸೇಫೆಸ್ಟ್ ಫಂಡ್. ಓಕೆ, ಆದರೆ ಇದರಲ್ಲಿ ಹೂಡಿಕೆ ಸಮಯ ಗೊತ್ತಿರಬೇಕಾ? ಹೌದು. ಯಾಕೆಂದರೆ ಎಕಾನಮಿ ತುಂಬ ಹೈಯಲ್ಲಿರುವಾಗ, ಸ್ಟಾಕ್ ಮಾರ್ಕೆಟ್ ತುಂಬ ಹೈಯಲ್ಲಿರುವಾಗ ಇದರಲ್ಲಿ ಇನ್ವೆಸ್ಟ್ ಮಾಡಬಾರ್ದು ನೀವು. ಯಾಕೆಂದರೆ ಅದರಿಂದ ಚಾನ್ಸಸ್ ಜಾಸ್ತಿ ಇದೆ, ನಿಮ್ಮ ಅದು ರೇಟ್ ಕಮ್ಮಿ ಆಗ್ತಾ ಬಂದರೆ ನಿಮಗೆ ಲಾಸಸ್ ಆಗಬಹುದು. ಆದರೆ ಮಾಡ್ರೇಟ್ ಅಪಾಯ ಯಾಕೆ ಹಾಕಿದೆ ಅಂದರೆ, ಫಂಡ್ ಮ್ಯಾನೇಜರ್ ಅಂತ ಒಬ್ಬರು ಇರ್ತಾರೆ, ಅವರು ಅದನ್ನು ಸ್ವಲ್ಪ ಮ್ಯಾನೇಜ್ ಮಾಡ್ತಾರೆ. ಯಾಕೆಂದರೆ ಅವರು ಒಂದು 50 ಕಂಪನೀಸಲ್ಲಿ ಹಾಕಿರ್ತಾರೆ. ಸೊ ಅವರು ಕೆಲವು ಕಂಪನಿಯನ್ನು ಹೊರಗಡೆ ಹಾಕ್ತಾರೆ, ಕೆಲವು ಹೊಸ ಕಂಪನಿಯನ್ನು ಹಾಕ್ತಾರೆ, ವ್ಯಾಲ್ಯೂಯೇಷನ್ ಚೆಕ್ ಮಾಡ್ತಾ ಇರ್ತಾರೆ. ಆ ಥರ ಎಲ್ಲ ಮಾಡೋದ್ರಿಂದ ಸ್ವಲ್ಪ ಮ್ಯಾನೇಜ್ ಮಾಡ್ತಾರೆ. ಆದರೆ ಲಾಸ್ ಆಗಲ್ಲ ಅಂತ ಏನಿಲ್ಲ, ಲಾಸಸ್ ಆಗ್ತದೆ, ಕಮ್ಮಿ ಲಾಸಸ್ ಆಗ್ತದೆ. ಓಕೆ, ಸೊ ಅದಕ್ಕೋಸ್ಕರ ನೀವು ಹಾಕುವ ಟೈಮ್ ತುಂಬ ಇಂಪಾರ್ಟೆಂಟ್ ಇದರಲ್ಲಿ. ಓಕೆ, ನೆಕ್ಸ್ಟ್ ಲಾಕಿನ್ ಪೀರಿಯಡ್ ಇಲ್ಲ, ಯಾವಾಗ ಬೇಕಾದ್ರೆ ಸೇಲ್ ಮಾಡಿ. ಸ್ಟಾಕ್ಸಲ್ಲೂ ನೆಗೆಟಿವ್ ರಿಟರ್ನ್ ಕೊಟ್ಟದ್ದಿದೆ, 100% ರಿಟರ್ನ್ ಕೊಟ್ಟದ್ದು ಇದೆ. ಆದರೆ ಇಲ್ಲಿ ನಾನು ಕೇವಲ 10 to 13% ಯಾಕೆ ಹಾಕಿದ್ದೇನೆ ಹೇಳಿದರೆ, ಇದು ನಿಫ್ಟಿ 50 ನಾರ್ಮಲಿ ಇದು ಅಷ್ಟೇ ರಿಟರ್ನ್ ಕೊಡ್ತದೆ. ಓಕೆ, ಎವರೇಜ್ ಆಗಿ ಸ್ವಲ್ಪ ಸೇಫ್. ಭಾರತದ ಅತಿ ದೊಡ್ಡ ಕಂಪನಿಯಲ್ಲಿ ನೀವು ಇನ್ವೆಸ್ಟ್ ಮಾಡಿದ್ದು. ಆದರೆ ಇದರಲ್ಲಿ ಏನು ಗೊತ್ತಾ, ನೀವು ಸ್ಟಾಕ್ಸ್ ಅಂತ ಬಂದರೆ ಅಥವಾ ಇಂಡಿವಿಜುವಲ್ ಬೇರೆ ಯಾವುದೇ ಸ್ಟಾಕ್ಸಿಗೆ ಹೋಗೋದಿದ್ರೆ ನಿಮ್ಮ ಹೂಡಿಕೆ ಸಮಯ ತುಂಬ ಇಂಪಾರ್ಟೆಂಟ್. ಸೇಮ್ ಮ್ಯೂಚುವಲ್ ಫಂಡ್ ಥರಾನೇ, ಯಾಕೆಂದರೆ ಮ್ಯೂಚುವಲ್ ಫಂಡ್ನವರು ಇದರಲ್ಲೇ ಇನ್ವೆಸ್ಟ್ ಮಾಡೋದು. ಆದರೆ ನೀವು ಇದನ್ನು ಒಂದು ಕಂಪನಿ ಮೇಲೆ ನೀವೇ ಪಿಕ್ ಮಾಡ್ತೀರಾ, ಅದನ್ನು ಯಾವುದು ಕಂಪನಿ ಅಂತ ನೀವೇ ಡಿಸೈಡ್ ಮಾಡೋದು. ಸೊ ನಿಮ್ಮ ಓನ್ ರೆಸ್ಪಾನ್ಸಿಬಿಲಿಟಿ ಇರೋದರಿಂದ ನೀವು ರಾಂಗ್ ಕಂಪನಿ ಪಿಕ್ ಮಾಡಿದರೆ ಅಥವಾ ರಾಂಗ್ ಟೈಮಿಗೆ ಪಿಕ್ ಮಾಡಿದರೆ ಇದರದ್ದು ಜಾಸ್ತಿ ರಿಸ್ಕ್ ಇರ್ತದೆ ಇದರಲ್ಲಿ ನಿಮಗೆ. ಓಕೆ, ನೆಗೆಟಿವ್ ರಿಟರ್ನ್ಸ್ ಬರ್ಬೋದು, ಕೆಲವು ವರ್ಷಗಳಾಗಿ ನೆಗೆಟಿವ್ ರಿಟರ್ನ್ಸ್ ಬರ್ಬೋದು. ಮತ್ತು ನೀವೇ ಓನರ್, ನೀವೇ ಡಿಸೈಡ್ ಮಾಡೋದ್ರಿಂದ ನಿಮ್ಗೆ ಯಾವಾಗ ಅದನ್ನು ಸೆಲ್ ಮಾಡಬೇಕಂತ ಗೊತ್ತಾಗಲ್ಲ. ನೀವು ಸೆಲ್ ಮಾಡಿದ ನಂತರ ಮೇಲೆ ಹೋಗ್ಬೋದು, ಆ ಥರ ಅದರಲ್ಲಿ ತುಂಬ ಇದೆ. ಸೊ ಇಂಪಾರ್ಟೆಂಟ್, ಮ್ಯೂಚುವಲ್ ಫಂಡ್ ಆಗಲಿ ಸ್ಟಾಕ್ಸ್ ಆಗಲಿ ನಾಲೆಜ್ ಇರಬೇಕು, ಸ್ವಲ್ಪ ರಿಸರ್ಚ್ ಮಾಡಬೇಕು. ಅದು ಮಾಡಿದರೆ, ಅದು ಗೊತ್ತಿಲ್ಲದಿದ್ದರೆ ನೀವು ಮ್ಯೂಚುವಲ್ ಫಂಡಲ್ಲಿ ಹೋಗೋದು ಬೆಟರ್ ಆ್ಯಸ್ ಪರ್ ದ ಫಂಡ್ ಮ್ಯಾನೇಜರ್. ಓಕೆ, ಆದರೆ ಇದು ಯಾವುದೇ ಇನ್ವೆಸ್ಟ್ಮೆಂಟ್ ಇದು ಅಡ್ವೈಸ್ ಅಲ್ಲ. ಓಕೆ, ನೀವು ಇದನ್ನು ನಿಮಗೆ ರಿಸ್ಕ್ ತಗೊಳ್ಳಿಕ್ಕೆ ಇಷ್ಟ ಇಲ್ಲ ಅಂದರೆ ಇದರಲ್ಲಿ ಹತ್ರನೇ ಬರಬೇಡಿ, ನೀವು ದೂರನೇ ಇರಿ. ಓಕೆ, ಲಾಕಿನ್ ಪೀರಿಯಡ್ ಅಂತೆಲ್ಲ ಯಾವಾಗ ಬೇಕಾದ್ರೂ ಸೇಲ್ ಮಾಡ್ಬೋದು. ಇವತ್ತು ತೆಗೆದು ಇವತ್ತೇ ಸೇಲ್ ಮಾಡ್ಬೋದು, ನಾಳೆ ಸೇಲ್ ಮಾಡ್ಬೋದು, ಏನು ಬೇಕಾದ್ರೂ ಮಾಡ್ಬೋದು.
ಓಕೆ. ಲಾಕ್ ಇನ್ ಪೀರಿಯಡ್ ಅಂತ ಇರಲ್ಲ. ಆದರೆ ಇಲ್ಲಿ ನೋಡಿದ್ರೆ ಈಗ ರೆಡ್ ಕಲರ್ ಇದೆಯಲ್ಲ, ಅದೆಲ್ಲ ತುಂಬ ಅಲರ್ಟ್ ಇರಬೇಕು. ನೀವು ಆ ಪಾಯಿಂಟ್ಸ್ನ ಬಗ್ಗೆ ನೀವು ಅದನ್ನು ಡಬಲ್ ಚೆಕ್ ಮಾಡಿ, ರಿಸರ್ಚ್ ಮಾಡಿ ಮತ್ತೆ ಮುಂದಕ್ಕೆ ಹೋಗಬೇಕು. ಎಲ್ಲವೂ ಹಾಗೆ ಮೀಡಿಯಮ್ ರಿಸ್ಕ್ ಇದೆ ಅದರಲ್ಲಿ. ಗ್ರೀನ್ ಇಸ್ ಸೇಫೆಸ್ಟ್, ಆದರೆ ಫಿಕ್ಸ್ಡ್ ರಿಟರ್ನ್, ಗ್ಯಾರಂಟಿಡ್ ರಿಟರ್ನ್ ಅಷ್ಟೇ. ಸೊ ನೀವು ಚೂಸ್ ಮಾಡಬೇಕು, ನೀವು ಯಾವ ಥರ ಇದು, ನೀವು ಎಷ್ಟು ರಿಸ್ಕ್ ತಗೊಳ್ಬೋದು. ರಿಸ್ಕ್ ಹೇಳಿದರೆ ಆ ಥರ ಅಲ್ಲ, ನಾನು ತುಂಬ ರಿಸ್ಕ್ ತಗೊಳ್ತೇನೆ 100% ಆಗ್ತದೆ, ಆ ಥರ ಆಗೋದಿಲ್ಲ. ರಿಸ್ಕ್ ಕೇಳಿದರೆ ನೀವು ಚೂಸ್ ಮಾಡೋದ್ರಲ್ಲಿದೆ. ಟೈಮಿಂಗ್ಸ್, ಪೇಷನ್ಸ್, ಅಂದರೆ ನೀವು ಯಾವ ಪ್ರಾಡಕ್ಟ್ ಚೂಸ್ ಮಾಡ್ತೀರಿ, ಯಾವ ಟೈಮಿಗೆ ಚೂಸ್ ಮಾಡ್ತೀರಿ, ನಿಮ್ಮ ಹತ್ರ ಎಷ್ಟು ಪೇಷನ್ಸ್ ಇದೆ, ಹಾಗೆ ನಿಮ್ಮ ಹತ್ರ ಆ ಹೂಡಿಕೆ ಮಾಡಲಿಕ್ಕೆ ಎಷ್ಟು ಪ್ಲ್ಯಾನಿಂಗ್, ಹಣ ಎಷ್ಟಿದೆ, ಎಲ್ಲದರ ಮೇಲೆ ಡಿಸೈಡ್ ಆಗ್ತದೆ ಇದು. ಈಗ ಇಷ್ಟು ಇದರ ಬಗ್ಗೆ ನಿಮಗೆ ಇಂಡಿವಿಜುವಲ್ ಆಗಿ ಡೀಟೇಲ್ ಆಗಿ ಇದರ ಬಗ್ಗೆ ಅಂದರೆ ಬಾಂಡ್ ಫಂಡ್ಸ್ ಮೇಲೆ, ಗೋಲ್ಡ್ ಮೇಲೆ, ಮ್ಯೂಚುವಲ್ ಫಂಡ್ಸ್, ಇನ್ಶೂರೆನ್ಸ್, ಸ್ಟಾಕ್ಸ್, ಇದರ ಮೇಲೆ ಡೀಟೇಲ್ಸ್ ಆಗಿ ಡೀಟೇಲ್ಡ್ ವಿಡಿಯೋ ಬೇಕಿದ್ದರೆ, ಇನ್ನು ಡೀಪ್ ರಿಸರ್ಚ್ ಬೇಕಿದ್ದರೆ ಕಮೆಂಟ್ ಮಾಡಿ. ಹಾಗೆ ಇದು ನಿಮಗೆ ತುಂಬ ಇಷ್ಟ ಆಯಿತು, ಇದರಲ್ಲಿ ಏನಾದರೂ ನಿಮಗೆ ಇನ್ಫಾರ್ಮೇಷನ್ ಸಿಕ್ಕಿತ್ತು ಕಲಿಯುವಂಥದ್ದು ಅಂತ ಹೇಳಿದರೆ ದಯಮಾಡಿ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.